ಯುದ್ಧದ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಸರಿಯೆಂದು ನಾನು ಹೇಳಲ್ಲ, ಸಮರ್ಥನೆ ಮಾಡಿಕೊಳ್ಳಲಿ ಎಂದು ಶಾಸಕ ಶಿವಲಿಂಗೇಗೌಡ ಸ್ಪಷ್ಟಪಡಿಸಿದರು. ಜಿಲ್ಲೆಯ ಅರಸೀಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಜುನಾಥ್ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿ ಅಂತಹ ಸೂಕ್ಷ್ಮವಾದ ವಿಚಾರದ ಬಗ್ಗೆ ನಾನು ಮಾತನಾಡುವುದಿಲ್ಲ. ದೇಶಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ದೇಶವೇ ದೊಡ್ಡದು. ಕೆಲವರು ತಿಳಿದು ಹೇಳುತ್ತಾರೆ, ಕೆಲವರು ತಿಳಿಯದೆ ಹೇಳುತ್ತಾರೆ. ಇದು ಅಂತಾರಾಷ್ಟ್ರೀಯ ಸಂಬಂಧ, ದೇಶ ಸ್ವಾಭಿಮಾನ ಸಂಬಂಧವಾಗಿದ್ದು, ದೇಶ ಉಳಿದರೆ ನಾವೆಲ್ಲ ಮೊದಲು ದೇಶ ಉಳಿಯಬೇಕು. ದೇಶದ ಅಳಿವು ಉಳಿವಿನ ನಿರ್ಧಾರ ತೆಗೆದುಕೊಳ್ಳುವುದು ಈ ದೇಶವನ್ನ ಆಳುವ ಪ್ರಧಾನಮಂತ್ರಿ ಪಕ್ಷದ ನಿರ್ಧಾರ. ಅವರು ದೇಶವನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗಬೇಕು ಎಂದು ನಾವು ಹಾರೈಸಬೇಕೇ ಹೊರತು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡಬಾರದು ಎಂದರು. ಇನ್ನು ಇದೇ ವೇಳೆ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟ ಗೃಹ ಮಂಡಳಿ ಅಧ್ಯಕ್ಷ ಶಿವಲಿಂಗೇಗೌಡರು, ಸರ್ಕಾರ 2 ವರ್ಷ ತುಂಬಿ ಸುಭದ್ರವಾಗಿ ಉಳಿದಿದೆ. ಯಾರು ಏನೇ ಬೊಮ್ಮಡಿ ಹೊಡೆದುಕೊಂಡ್ರೂ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ವಚನ ನೀಡಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಕರೆದುಕೊಂಡು ಹೋದ್ರು. ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಸಿದ್ದರಾಮಯ್ಯ ಅವರೇ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು. ಈಗಲೂ 2.5 ವರ್ಷ ಆದ್ಮೇಲೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಎಲ್ಲರ ಮುಂದೆ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದಾರೆ. ಇನ್ನು ಸಚಿವ ಸಂಪುಟ ಪುನರಚನೆ ಆಗಿಲ್ಲ, ಅದು ಆದಾಗ ಕೊಡ್ತಾರೆ ಎನ್ನುವ ಭಾವನೆ ನನಗೂ ಇದೆ ಎಂದರು. ಕೆಲವರು ತಿಳಿದೇ ಹೇಳ್ತಾರೆ, ಕೆಲವರು ತಿಳಿದಲೇ ಹೇಳ್ತಾರೆ. ಇದು ಅಂತಾರಾಷ್ಟ್ರೀಯ ಸಂಬಂಧ, ದೇಶದ ಸ್ವಾಭಿಮಾನದ ಸಂಬಂಧ. ದೇಶ ಉಳಿದ್ರೆ ನಾವೆಲ್ಲ ಮೊದಲು ದೇಶ ಉಳಿಬೇಕು. ದೇಶದ ಉಳುವು ಅಳುವಿನ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದು ಈ ದೇಶವನ್ನು ಆಳ್ತಕ್ಕಂಥ ಪಕ್ಷದ ನಿರ್ಧಾರ, ಪ್ರಧಾನಮಂತ್ರಿಯ ನಿರ್ಧಾರ. ಅವರು ತಗೊಂಡು ಹೋಗಿದ್ದಾರೆ. ಅದಕ್ಕೆ ನಾವು ಹಾರೈಸಬೇಕೇ ಹೊರತು, ಒಳ್ಳೆಯದಾಗಲಿ ಭಾರತ ದೇಶಕ್ಕೆ ಅಂತೇಳಿ ನಾವು ಹಾರೈಸಬೇಕೇ ಹೊರತು, ಸರ್ಕಾರ 2 ವರ್ಷ ತುಂಬಿ ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ನೀಡಿದೆ. ಇವರು ಯಾರು ಏನೇ ಬೊಂಬಡೆ ಹೊಡ್ಕೊಂಡ್ರೂ ತಲೆ ಕೆಡಿಸಬೇಕಾದ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ 56,000 ಕೋಟಿಯನ್ನು ಈ ರೈತ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ನೆರವಿದೆಯಲ್ಲ, ಅದನ್ನು ಯಾರೂ ಮರೀಲಿಕ್ಕಾಗೋದಿಲ್ಲ. ಇವರು ಹೇಳ್ತಾರೆ, ಬಿ ಜೆ ಪಿಯವರು, ಸರ್ಕಾರದ ದುಡ್ಡಿಲ್ಲ. ಏನಾಗಿದೆ ಇವೆಲ್ಲ? ಏನು ಸರ್ಕಾರ ಇವೆಲ್ಲ ಸುಮ್ಮನೆ ಬಂದವೆ. ಅರಸೀಕೆರೆಗೆ 2,000 ಎಷ್ಟು ಕೋಟಿ ದುಡ್ಡಾಗಿದೆ. ಇನ್ನು ಸುಮ್ಮನೆ ಯಾವುದು ನಿಂತಿದೆ ಕೆಲಸ? ಇವರು ಯಾರು ಬಡ್ಕೋಬೋದು, ಆದರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿದೆ. ಸಾಮಾಜಿಕ ನ್ಯಾಯ ಸಿಕ್ಕಿದೆ. ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಪ್ರತಿಯೊಬ್ಬ ಮನೆಯ